ಜೈ ಭಾರತ ಮಾತೆ. ಉತ್ತಮವಾಗಿ ವಿಚಾರ ಮಂಡಿಸಿದಂತಹ ಸರ್ ತಮಗೆ ಧನ್ಯವಾದಗಳು. ನಮ್ಮ ಸಮಾಜದ ಇವತ್ತಿನ ಈ ಒಂದು ಸುಂದರ ವೇದಿಕೆಯಲ್ಲಿ ವಿಚಾರ ಮಂಡಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸಮಾಜ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಅಂದರೆ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸರಿಸಮಾನವಾದಂಥ ವಸ್ತು ನಿಸ್ಸಂಶಯವಾಗಿ ಯಾವುದು ಕೂಡ ಇಲ್ಲ. ಆ ಜ್ಞಾನವನ್ನು ಒಳ್ಳೆಯ ಶುದ್ಧಾಂತಕರಣ ಉಳ್ಳವರು ಕಾಲಾಂತರದಲ್ಲಿ ತಾವೇ ಪಡೆಯುತ್ತಾರೆ ಅನ್ನುವಂಥದ್ದು. ಇಂದಿನ ವಿಚಾರಗೋಷ್ಠಿಯಲ್ಲಿ ನಮ್ಮೆಲ್ಲರ ಜ್ಞಾನವನ್ನು ಹೆಚ್ಚಿಸುವಂತಹ ವಿಚಾರಗಳನ್ನು ನಮ್ಮ ವಿದ್ವಾಂಸರಾದಂತಹ ಶ್ರೀಯುತ ರಂಜನ್ ಬೆಳ್ಳರ್ಪಾಡಿಯವರು ಅವರು ಶಿವಬ್ರಾಹ್ಮಣ ಇದರ ಸದಸ್ಯತ್ವದ ಅಭಿಯಾನದ ಕಡೆಗೆ ಕರೆ ಕೊಟ್ಟಿದ್ದಾರೆ. ಹಾಗೆ ಯುವಕರು ಶಾರೀರಿಕವಾಗಿ ಸದೃಢರಾಗಿರಬೇಕು ಅನ್ನುವ ಬಗ್ಗೆ ಕೂಡ ವಿವರವಾಗಿ ತಿಳಿಸಿದ್ದಾರೆ. ಹಾಗೆ ಯುವಶಕ್ತಿಯ ನಿತ್ಯ ಅನುಷ್ಠಾನದ ಬಗ್ಗೆ ಕೂಡ ಅವರು ಸವಿವರವಾಗಿ ಸಭೆಯ ಮುಂದೆ ಇರಿಸಿದ್ದಾರೆ. ಹಾಗೆ ಡಾಕ್ಟರ್ ಗೀತಾ ಕುಮಾರಿಯವರು ಸಂಘಟನೆಯಲ್ಲಿ ಪುರುಷರು, ಹುಡುಗರು, ಯುವಕರು ಮಾತ್ರ ಅಲ್ಲ, ಸ್ತ್ರೀಯರಿಗೆ ಕೂಡ ಸಂಘಟನೆಯಲ್ಲಿ ಪಾತ್ರ ಇದೆ. ಹಾಗೆ ಶೈಕ್ಷಣಿಕ ಸಂಘಟನೆ ಇರ್ಬೋದು, ಸಾಮಾಜಿಕ ಸಂಘಟನೆ ಇರ್ಬೋದು, ಕುಟುಂಬ ಸಾಮರಸ್ಯ ಇರ್ಬೋದು, ಇವೆಲ್ಲವೂ ಕೂಡ ಇದಕ್ಕೆ ಪೂರಕವಾಗಿ ಇದೆ ಅನ್ನೋದನ್ನು ಬಹಳ ಉತ್ತಮವಾಗಿ ಮಂಡಿಸಿದ್ದಾರೆ. ಹಾಗೆ ಕಮಾಂಡರ್ ಅಶ್ವಿನಿ ಎಂ ರಾವ್ ಇವರು ಕಾರ್ಕಳದವರು, ಅವರು ಸೇನೆಯಲ್ಲಿದ್ದವರು. ಸೇನೆಯ ಮೌಲ್ಯಗಳನ್ನು ನಮ್ಮ ಸಮಾಜ ಸಂಘಟನೆಯಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋದರ ಬಗ್ಗೆ ಅವರು ಸಭೆಯ ಮುಂದೆ ಇಟ್ಟಿದ್ದಾರೆ. ಹಲವು ವಿಚಾರಗಳನ್ನು ತಿಳಿದುಕೊಂಡು ಮತ್ತೆ ನಾವು ವಿಮರ್ಶೆಗೆ ಒಳಪಡಿಸಿ ಅನುಸರಿಸಬೇಕಾಗಿದೆ. ಯುವಕರ ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ. ಸಾಮಾಜಿಕವಾಗಿ ಸುಭದ್ರವಾಗಿ ಜೀವನವನ್ನು ನಡೆಸಬೇಕಾಗಿದೆ. ನಮ್ಮ ಸ್ಥಾನಿಕ ಸಮಾಜ ಅನ್ನುವಂಥದ್ದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಾಗೂ ಕರಾವಳಿ ಭಾಗದಲ್ಲಿ ನೋಡುವಾಗ ತಮ್ಮದೇ ಆದಂಥ ರೀತಿಯ ಆಚಾರ ವಿಚಾರಗಳಿರ್ಬೋದು, ಆಧ್ಯಾತ್ಮಿಕ ಧಾರ್ಮಿಕ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದೆ. ನಮ್ಮ ವಂಶವಾಹಿನಿಯಲ್ಲಿ ಬೆಳೆದುಕೊಂಡು ಬಂದಿರುವಂತಹ ಸಂಸ್ಕಾರವನ್ನು ಮತ್ತು ಒಳ್ಳೆಯ ಪದ್ಧತಿಗಳನ್ನು ಮುಂದಿನ ಜನಾಂಗಕ್ಕೆ ಕೂಡ ವರ್ಗಾಯಿಸಬೇಕು. ಈ ಕೆಲಸ ಆಗಬೇಕು. ಇದೆಲ್ಲ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ಮನೆಗಳಲ್ಲಿ ಸುಂದರವಾದ ಸಂಸ್ಕಾರಯುತವಾದ ಬದುಕನ್ನು ನಾವು ಅನುಭವಿಸಬೇಕು. ಸಾರ್ವಜನಿಕವಾಗಿ ಕೂಡ ಸಮಾಜದಲ್ಲಿ ದೇಶ ಕಾಲ ಸಂದರ್ಭಗಳಿಗೆ ಅನುಗುಣವಾಗಿ ಹೊಂದಾಣಿಕೆಯ ಜೀವನವನ್ನು ಸಾಗಿಸಬೇಕಾಗಿರುವಂಥದ್ದು ಅನಿವಾರ್ಯವಾಗಿದೆ. ಗುಣವಾನೇನ ಸರ್ವತ್ರ ಪೂಜ್ಯತೆ ನ ಚ ನಿರ್ಗುಣ ದುರ್ಗಂಧಂ ಕುಸುಮಂ ಲೋಕೋ ನೇಚತಿ ಸರ್ವದಾ. ಹಾಗೆ ಹೇಳಿದರೆ ಎಲ್ಲ ಕಡೆಯಲ್ಲೂ ಕೂಡ ಗುಣವಂತನೇ ಗೌರವಿಸಲ್ಪಡ್ತಾನೆ, ಗುಣಹೀನನು ಎಲ್ಲಿಯೂ ಕೂಡ ಗೌರವಿಸಲ್ಪಡುವುದಿಲ್ಲ. ಯಾಕಂದರೆ ಲೋಕದಲ್ಲಿ ಜನರು ಪರಿಮಳ ಉಳ್ಳಂತಹ ಪುಷ್ಪವನ್ನು ಬಯಸ್ತಾರೆ ಹೊರತು ಪರಿಮಳ ಇಲ್ಲದಂತಹ ಪುಷ್ಪವನ್ನು ಜನರು ಬಯಸುವುದಿಲ್ಲ. ಯಾಕಂತೇಳಿದರೆ ನಾನು ನಮ್ಮ ಸಮಾಜದ ಬಗ್ಗೆ ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಇಡೀ ಹಿಂದೂ ಸಮಾಜ ನಮ್ಮ ಬ್ರಾಹ್ಮಣರ ಸತ್ಕರ್ಮ ಮತ್ತು ಸಂಪ್ರದಾಯಗಳನ್ನು ಅನುಸರಿಸ್ತಾ ಇರುವುದನ್ನು ನಾವು ಹಿಂದಿನಿಂದಲೂ ಕಾಣ್ತಾ ಇದ್ದೇವೆ. ಅದು ಈಗ ಮಾತ್ರ ಅಲ್ಲ. ರಾಮಾಯಣ ಮಹಾಭಾರತ ಕಾಲಗಳಲ್ಲಿ ಕೂಡ ಪುರೋಹಿತರು ಸಮಾಜಕ್ಕೆ ಹಾಗೂ ರಾಜರಿಗೆ ಸಲಹೆ ಸೂಚನೆಗಳನ್ನು ಕೊಡುವುದನ್ನು, ಹಾಗೆ ಅಂಥ ಒಂದು ಗೌರವದ ಸ್ಥಾನದಲ್ಲಿದ್ದರು. ರಾಜರ ಆಡಳಿತದಲ್ಲಿ ಮಂತ್ರಿಗಳಾಗಿ ಇದ್ದರು. ರಾಜರಿಗೆ ಕೂಡ ಮಾರ್ಗದರ್ಶನ ಮಾಡ್ತಾಯಿದ್ರು. ಕುಲ ಪುರೋಹಿತರಾಗಿದ್ದರು. ವಿದ್ವಾಂಸರಾಗಿ ಕವಿಗಳಾಗಿ ಕೂಡ ಸಲಹೆಯನ್ನು ನೀಡ್ತಾಯಿದ್ರು. ಕಾಲಾಂತರದಲ್ಲಿ ಬ್ರಾಹ್ಮಣರು ಬದುಕಿಗೋಸ್ಕರ ಬೇರೆ ಬೇರೆ ಉದ್ಯೋಗಗಳನ್ನು ನಾವು ಅವಲಂಬಿಸಬೇಕಾಯಿತು. ಆಧ್ಯಾತ್ಮಿಕ ಜೀವನದ ಜೊತೆಗೆ ಲೌಕಿಕವಾಗಿ ಪೌರೋಹಿತ್ಯದ ಕಡೆಗೆ ಕೂಡ ಹಾಗೂ ಕೃಷಿ ಹಾಗೂ ಇತರ ಉದ್ಯೋಗಗಳಲ್ಲಿ ಕೂಡ ತಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ. ಇಂದಿನ ವೈಜ್ಞಾನಿಕ ಪ್ರಗತಿಯ ಸಮಾಜದಲ್ಲಿ ನಮ್ಮ ಯುವಕರು ರಾಜಕೀಯ, ಉದ್ದಿಮೆ ಹಾಗೂ ವ್ಯವಹಾರ ಕ್ಷೇತ್ರ ಇವುಗಳೆಲ್ಲಗಳಲ್ಲಿಯೂ ಕೂಡ ತೊಡಗಿಸಿಕೊಂಡು ನಮ್ಮ ಯುವಕರು ಉಳಿದವರಿಗೂ ಕೂಡ ಮಾರ್ಗದರ್ಶಕರು
ಆಗಬೇಕಾಗಿದೆ. ನೈತಿಕವಾಗಿಯೂ ಕೂಡ ಸಮಾಜವನ್ನು ತಮ್ಮ ನಡೆನುಡಿಗಳಿಂದ ಮುನ್ನಡೆಸುವಂಥ ಸಾಮರ್ಥ್ಯ ನಮ್ಮ ಶಿವಬ್ರಾಹ್ಮಣ ಸಮಾಜಕ್ಕಿದೆ ಎಂಬುದನ್ನು ನಾವು ಅರಿತುಕೊಳ್ಬೇಕಾಗಿದೆ. ಇಂದಿನ ಸಂಘರ್ಷಮಯ ಸಮಾಜದಲ್ಲಿ ಎಚ್ಚೆತ್ತುಕೊಂಡು ನಾವು ಸಂಘಟಿತರಾಗಬೇಕಾಗಿದೆ. ಯುವ ಸಮಾಜದಲ್ಲಿ ಹಾಗಾದರೆ ಸಮಸ್ಯೆಗಳಿಲ್ಲವೇ? ಸಮಸ್ಯೆಗಳು ಇವೆ. ಶಿವಬ್ರಾಹ್ಮಣ ಯುವಕರು ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಸ್ಪರ್ಧಾತ್ಮಕವಾಗಿ ತೊಡಗಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಈಗ ಉಂಟು. ಹಾಗೆ ಉನ್ನತ ಶಿಕ್ಷಣ ಮತ್ತು ಜ್ಞಾನ ಆಧಾರಿತ ವೃತ್ತಿಗಳಲ್ಲಿ ತೀವ್ರ ಸ್ಪರ್ಧೆ ಇದೆ. ಒತ್ತಡಗಳಿಗೆ ನಮ್ಮ ಯುವಕ ಯುವತಿಯರು ಒಳಗಾಗ್ತಾ ಇದ್ದಾರೆ. ಇನ್ನೊಂದು ಏನಂತ ಹೇಳಿದರೆ, ಸೂಕ್ತ ಉದ್ಯೋಗವೂ ಸಿಗ್ತಾ ಇಲ್ಲ. ಕೆಲವರು ಅರೆ ಉದ್ಯೋಗಿಗಳಾಗಿದ್ದಾರೆ, ಇನ್ನು ಕೆಲವರಿಗೆ ಉದ್ಯೋಗ ಇಲ್ಲದೆ ಪರದಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಯುವಕರಿಗೆ ಯೋಗ್ಯವಾದಂಥ ವಧು ಸಿಗದೆ ಮದುವೆ ಆಗದೇ ಉಳಿದಿರೋದು ಕೂಡ ಒಂದು ನಮ್ಮ ಸಮಾಜದ ಒಂದು ಭಾಗವೇ, ಒಂದು ದುಸ್ಥಿತಿಯ ಭಾಗವೇ ಆಗಿದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇಂದು ವಧುವರರ ಸಮಾವೇಶವನ್ನು ಆಯೋಜನೆ ಮಾಡಿರುವಂಥದ್ದು ಪ್ರಶಂಸನೀಯ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚಿಂತನ ಮಂಥನ ಮಾಡಿ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗಿದೆ. ಬರೀ ನಾವು ಸಮಸ್ಯೆಗಳಿವೆ ಅಂತ ಹೇಳಿದರೆ ಅದನ್ನು ನಾವು ಸವಾಲಾಗಿ ಸ್ವೀಕರಿಸಬೇಕು. ಪರಿಹಾರವನ್ನು ಬೇರೆಯವರು ಕಂಡುಕೊಳ್ಳುವುದಲ್ಲ, ಪರಿಹಾರವನ್ನು ನಮಗೆ ನಾವೇ ಕಂಡುಕೊಳ್ಬೇಕಾಗಿದೆ. ಪರಿಹಾರ ಏನು ಹಾಗಾದರೆ ಅಂದರೆ, ನಮ್ಮ ಸಮಾಜದಲ್ಲಿರುವಂಥ ಶಿವಬ್ರಾಹ್ಮಣ ಯುವ ಸಂಘಟನೆಗಳು ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಮತ್ತು ಸಂಘಟನೆಯ ಬಗ್ಗೆ ಗಮನ ಹರಿಸಬೇಕಾಗಿದೆ. ಸಮಸ್ಯೆಗಳನ್ನು ಗುರುತಿಸಿ ಆಂತರಿಕ ವಿರೋಧ ಮತ್ತು ಕೌಟುಂಬಿಕ ಒತ್ತಡಗಳು ಇದ್ದರೂ ಕೂಡ ಪ್ರಶ್ನೆಗಳನ್ನು ಕೇಳುವ ಹಾಗೂ ಪ್ರಗತಿಪರ ಚಿಂತನೆಗಳನ್ನು ಬೆಂಬಲಿಸುವ ಹಾಗೂ ವೈವಿಧ್ಯತೆಯನ್ನು ಗೌರವಿಸುವಂತಹ ಹಾಗೂ ನವೀನ ಆಲೋಚನೆಗಳನ್ನು ಸ್ವಾಗತಿಸುವುದು, ವೈವಿಧ್ಯತೆಯನ್ನು ಗೌರವಿಸುವುದು ಇದು ಅತಿ ಮುಖ್ಯವಾಗಿ ಬೇಕಾದಂತಹ ಸಂಗತಿಯಾಗಿದೆ. ನಮ್ಮ ಶಿವಬ್ರಾಹ್ಮಣ ಯುವ ಸಂಘಟನೆಗಳು ಶೈಕ್ಷಣಿಕ ಹಾಗೂ ನೈತಿಕ ಏಳಿಗೆಯ ಕಡೆಗೆ ಕೂಡ ಗಮನ ಹರಿಸಬೇಕಾಗಿದೆ. ಧಾರ್ಮಿಕ ಸಾಮಾಜಿಕ ಕಾರ್ಯಗಳಿಗೆ ಕೂಡ ಹೆಚ್ಚಿನ ಸಮಯವನ್ನು ನೀಡಬೇಕಾಗಿದೆ. ಕೆಲವರಲ್ಲಿ ಕೇಳಿದರೆ ಪುರ್ಸೋತಿಲ್ಲ ಹೇಳ್ತಾರೆ, ಹೆಚ್ಚಿನ ಸಮಯವನ್ನು ಇದಕ್ಕೆ ಕೂಡ ನೀಡಬೇಕಾಗಿದೆ. ಶಿಕ್ಷಣ, ಉದ್ಯೋಗ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ಹಾಗೆ ತಮ್ಮ ಕಾಲ ಮೇಲೆ ತಾವು ನೆಲೆಯೂರಬೇಕಾಗಿದೆ. ನಮಗೆಲ್ಲರಿಗೂ ಕೂಡ ಶೃಂಗೇರಿ ಮಠ ನಮ್ಮ ಮೂಲ ಮಠ ಆಗಿದೆ. ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದ ಹಾಗೆ ಗುರುಕುಲ ಮಾದರಿಯಲ್ಲಿ ನಮ್ಮ ಸಮಾಜಕ್ಕೆ ಸಂಸ್ಕಾರಯುತವಂಥ ಶಿಕ್ಷಣ ನೀಡುವಂಥ ವ್ಯವಸ್ಥೆ ಆಗಬೇಕು. ವೇದಾಧ್ಯಯನ ಹಾಗೂ ಪೌರೋಹಿತ್ಯವನ್ನು ನಡೆಸುವ ಬಗ್ಗೆ ಹಿರಿಯರಿಂದ ಪಾಠಗಳಾಗಬೇಕು. ಆರೋಗ್ಯ ಶಿಬಿರಗಳಾಗಬೇಕು. ಹಾಗೆ ಇವತ್ತು ಕೂಡ ಆರೋಗ್ಯ ಶಿಬಿರ ಆಗ್ತಾ ಇದೆ, ನೋಡಿ ಖುಷಿಯಾಯಿತು. ಯುವಕರಿಗೆ ಉದ್ಯೋಗ ಇರುವುದೇ ಗೊತ್ತಿಲ್ಲ. ಕೆಲವರಿಗೆ ಎಷ್ಟೋ ಉದ್ಯೋಗಗಳು ಖಾಲಿ ಇವೆ, ಆದರೆ ಅದರ ಒಂದು ಜ್ಞಾನದ ಕೊರತೆ ನಮ್ಮ ಯುವಕ ಯುವತಿಯರಿಗಿದೆ. ಅದರ ಉದ್ಯೋಗ ಮಾರ್ಗದರ್ಶಿ ಶಿಬಿರಗಳಾಗಿ ನಾಯಕತ್ವ ತರಬೇತಿಗಳನ್ನು ಸಂಘಟಿಸುವ ಮೂಲಕ ಯುವಕರನ್ನು ಸಬಲೀಕರಣಗೊಳಿಸುವಂಥ ಜವಾಬ್ದಾರಿ ಇದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಮಾಜದ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಸಮುದಾಯದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮ ಯುವ ಘಟಕಗಳು ಸಕ್ರಿಯ ಆಗಬೇಕು. ಬರೀ ಘಟಕಗಳಿದ್ದರೆ ಸಾಕಾಗೋದಿಲ್ಲ, ಅದು ಸಕ್ರಿಯವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಸಾಮಾಜಿಕ ವ್ಯಾಪಾರ ಮತ್ತಿತರ ಕ್ಷೇತ್ರಗಳಲ್ಲಿ ಸಬಲೀಕರಣಗೊಳಿಸಲಿಕ್ಕೆ ವಿವಿಧ ಚಟುವಟಿಕೆಗಳನ್ನು ನಡೆಸಬೇಕಾಗಿದೆ. ಆರೋಗ್ಯ ಮಾಹಿತಿ ಶಿಬಿರಗಳಿರ್ಬೋದು, ಶೈಕ್ಷಣಿಕ ಪ್ರಗತಿ ಮಾರ್ಗದರ್ಶನಗಳಿರ್ಬೋದು, ಯುವ ಉದ್ಯಮಶೀಲತೆ ತರಬೇತಿಗಳು, ಇವುಗಳನ್ನೆಲ್ಲ ಕೂಡ ಆಯೋಜನೆಯನ್ನು ಮಾಡಬೇಕು. ಸ್ಥಳೀಯ ಮಟ್ಟದಲ್ಲಿ ಕೂಡ ಯುವ ಸಂಘಟನೆಗಳನ್ನು ರಚಿಸಬೇಕು. ಹಾಗೆ ಬಲಪಡಿಸುವ ಬಗ್ಗೆ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಮಕ್ಕಳ ಶಿಕ್ಷಣ ಇದರ ಬಗ್ಗೆ ಹಾಗೂ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ಅನುಕೂಲತೆಗಳನ್ನು ಒದಗಿಸಬೇಕು. ನಾವು ಮಕ್ಕಳಿಗೆ, ಕಲಿಯುವ ಮಕ್ಕಳಿಗೆ ನಾವು ಧನ ಸಹಾಯ, ವಿದ್ಯಾರ್ಥಿ ವೇತನವನ್ನು ಕೊಡಲಿಕ್ಕೆ ನಮ್ಮ ಯುವಕರು ಮುಂದೆ ಬರಬೇಕು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅನ್ನುವ ನಿಟ್ಟಿನಲ್ಲಿ IAS IPS ಸೇರಿದಂತೆ ವಿವಿಧ ಆಡಳಿತ ಹುದ್ದೆಗಳನ್ನು ಅನುಸರಿಸಲು ಸೂಕ್ತ ಮಾರ್ಗದರ್ಶನ ಕೊಡಬೇಕಾಗ್ತದೆ. CET, ನೀಟ್ ಸೇರಿದ ಹಾಗೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡಲಿಕ್ಕೆ ಯುವ ಸಂಘಟನೆಗಳು ಸೂಕ್ತ ಯೋಜನೆಗಳನ್ನು ರೂಪಿಸಬೇಕು. ಈಗ ಇರುವಂಥ ವಿದ್ಯಾರ್ಥಿಗಳು ಚಿಕ್ಕವರೇ ಮತ್ತು ಯುವಕರಾಗುವಂಥದ್ದು, ಯುವತಿಯರಾಗುವಂಥದ್ದು. ಹಾಗೆ ಬೆಳೆಯುವಂಥ ಮಕ್ಕಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ಯುವ ಸಂಘಟನೆಯವರು ಕೊಡಬೇಕಾಗ್ತದೆ.
ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯಕೃತ್ ಎಂಬ ಮಾತಿನಂತೆ ನಮ್ಮ ಯುವಜನತೆಯಲ್ಲಿ ಈ 6 ಶಕ್ತಿಗಳು ಬಲಗೊಂಡಲ್ಲಿ ದೇವರ ಅನುಗ್ರಹ ಇರ್ತದೆ. ಶ್ರದ್ಧಾ ಭಕ್ತಿಯಿಂದ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಬದುಕುವುದಕ್ಕಾಗಿ ಯಾವುದೇ ರೀತಿಯ ಉದ್ಯೋಗವನ್ನಾದರೂ ನಾವು ಮಾಡ್ಬೋದು. ಸ್ವಂತ ಉದ್ಯೋಗ ಮಾಡುವುದರ ಕಡೆ ಕೂಡ ಗಮನ ಕೊಡಬೇಕು. ಹಾಗೆ ಅದರ ಜೊತೆಗೆ ನಮ್ಮ ಸಮಾಜ ಸಂಘಟನೆ ಸೇವಾ ಕಾರ್ಯಗಳಿಗೆ ಸದಾ ಸಿದ್ಧರಾಗಿರಬೇಕು. ಸಮಾಜದ ಸಂಬಂಧ ಅನ್ನುವಂಥದ್ದು ಬಲ ಆಗಬೇಕು. ಅದಕ್ಕೆ ನಮ್ಮ ಯುವಕರು ಕೈ ಜೋಡಿಸಬೇಕು. ಕುಟುಂಬದವರ ಹಾಗೆ ಸಮಾಜದವರ ಮದುವೆ ಇರ್ಬೋದು, ಮೊದಲಾದ ಸಮಾರಂಭಗಳಿರ್ಬೋದು, ಅಲ್ಲಿ ನಾವು ಅತಿಥಿಗಳಾಗಿ ಹೋಗುವುದಲ್ಲ, ಅತಿಥಿಗಳಾಗದೆ ನಾವು ಬಂಧುಗಳಾಗಿ ಪಾಲ್ಗೊಂಡು ಅವರಿಗೆ ನಾವು ಸಹಕಾರವನ್ನು ನೀಡಬೇಕು. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೀಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ಎಂದು ನಾವು ನಂಬಿರುವಂತಹ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ನಿತ್ಯವೂ ಸ್ಮರಿಸೋಣ. ಯುವ ಶಕ್ತಿ ವಿಪ್ರರೇ ಏಳಿರಿ ಎದ್ದೇಳಿರಿ, ಯುವ ಶಕ್ತಿ ವಿಪ್ರರೇ ಏಳಿರಿ ಎದ್ದೇಳಿರಿ, ಎಲ್ಲ ಸೇರಿರಿ ಒಟ್ಟಾಗಿ ಬನ್ನಿರಿ ಜಾಗೃತರಾಗಿರಿ, ಒಟ್ಟಾಗಿ ಬನ್ನಿರಿ ಜಾಗೃತರಾಗಿರಿ, ನಮ್ಮ ಆಚಾರ ವಿಚಾರ ಬೆಳೆಸಿರಿ, ನಮ್ಮ ಆಚಾರ ವಿಚಾರ ಬೆಳೆಸಿರಿ, ಅದನ್ನು ತಿಳಿದು ಬೆಳೆಸಿರಿ, ಭರತ ದೇಶ ಸಂಸ್ಕೃತಿ ಧರ್ಮ ಉಳಿಸಿರಿ, ಭರತ ದೇಶ ಸಂಸ್ಕೃತಿ ಧರ್ಮ ಉಳಿಸಿರಿ. ನನಗೆ ಇಂತಹ ಒಂದು ಉತ್ತಮ ಅವಕಾಶವನ್ನು ನೀಡಿದಂತಹ ಸಮ್ಮೇಳನದ ಅಧ್ಯಕ್ಷರು ಹಾಗೆ ಶಿವಬ್ರಾಹ್ಮಣ ಸಮಾಜ ಸೇವಾ ಸಂಘದ ನಮ್ಮ ಪುತ್ತೂರು ಘಟಕದ ಅಧ್ಯಕ್ಷರಾದ NK ಜಗನ್ಯಾಸರಾವ್ರವರಿಗೂ ಹಾಗೂ ಸರ್ವ ಪದಾಧಿಕಾರಿಗಳಿಗೂ ಸಂಬಂಧಪಟ್ಟ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉತ್ತಮವಾಗಿ ವಿಚಾರ ಮಂಡಿಸಿದಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಅಭಿನಂದನೆಗಳು. ಹರಿ ಓಂ. ನಮ್ಮ ಇಂದಿನ ವಿಚಾರಗೋಷ್ಠಿಯನ್ನು ಸಂಪನ್ನಗೊಳಿಸುತ್ತಾ ಅತ್ಯುತ್ತಮವಾಗಿ ಅತ್ಯುತ್ತಮವಾಗಿ ವಿಚಾರಧಾರೆಯನ್ನು